ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದರೆ ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಏನು ಮಾಡಿದ್ದಾರೆ ಅಂದರೆ ಲಿಂಕ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಈಗ OTP ಅಷ್ಟೇ ಇತ್ತಲ್ಲ ಆಪ್ಷನ್ ಎಂಟ್ರಿ ಮಾಡುವಾಗ, ಇವಾಗ ಫೇಸು ಇಟ್ಟಿದ್ದಾರೆ, ನಿಮ್ಮದು ಫೋಟೋ ತೋರಿಸ್ಬೇಕಾಗುತ್ತೆ. ಸೊ ಫೋಟೋ ತೋರಿಸಾದ್ಮೇಲೆ ನಿಮಗೆ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದರೆ ಈ ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿರುತ್ತೆ ಅಂದರೆ ಅಲಾಟ್ಮೆಂಟ್ ಸೆಷನ್ಸ್ ಯಾವುದಂತ, ಕ್ಯಾಂಡಿಡೇಟ್ ನೇಮು, ಕ್ಯಾಂಡಿಡೇಟ್ ಕ್ಯಾಟಗಿರಿ ಯಾವುದಂತ, ಕಾಲೇಜ್ ನೇಮು, ಕೋರ್ಸ್ ನೇಮು ಯಾವ್ದು ಸಿಕ್ಕಿದೆ ಅಂತ, ಫೀಸ್ ಎಷ್ಟು ಪೇ ಮಾಡಬೇಕು, ಫೀಸ್ ಪೇಡ್ 0 ಅಂತಿದೆಯಲ್ಲ, ಇಲ್ಲಿ 0 ಅಂದರೆ ಇನ್ನೂ ಪೇ ಮಾಡಿಲ್ಲ ಅಂತ ಅರ್ಥ. ಬ್ಯಾಲೆನ್ಸ್ ಫೀಸು 1,12,410 ಅಂತ. ನಿಮ್ಗೆ ಇಲ್ಲಿ ಎಷ್ಟು ಪೇಮೆಂಟ್ ತೋರಿಸುತ್ತಲ್ಲ ಅಷ್ಟು ನೀವು ಪೇಮೆಂಟು ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಚಾಯ್ಸ್ 1 ಮಾಡೋದಾದರೆ, ಈಗ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 2 ಮಾಡೋದಾದರೆ, ಚಾಯ್ಸ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಟೈಮ್ ತೊಗೊಂಡು ಆರಾಮ್ಸೆ ಚಾಯ್ಸ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ನೋಡಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಚಾಯ್ಸ್ ಎಂಟ್ರಿ ಲಿಂಕ್ ಮಾಡೋದಕ್ಕಿಂತ ಮುಂಚೆ ನೀವೇನು ಯೋಚನೆ ಮಾಡಬೇಕಂದ್ರೆ, ನಿಮಗೆ ನೀವು ಹೋಲ್ಡ್ ಮಾಡ್ತಿರೋ ಇಲ್ಲೋ. ಚಾಯ್ಸ್ 1 ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಂಗೆ ಅದೇ ಕಾಲೇಜ್ ಬೇಕು, ನಾನು ಪೇಮೆಂಟ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ತೀನಿ. ನೀವು ಪೇಮೆಂಟ್ ಆದ ತಕ್ಷಣ ನಿಮ್ಗೆ ಏನು ಮಾಡ್ಬೋದು ಅಂದರೆ, ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ಚಲನ್ ಡೌನ್ ಆಗುತ್ತೆ. ಚಲನ್ ಪೇಮೆಂಟ್ ಮಾಡಿಕೊಂಡು ನೀವು ಇಮಿಡಿಯೇಟ್ಲಿ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೋದು. ಪೇಮೆಂಟ್ ಆದ ತಕ್ಷಣ ಅಡ್ಮಿಷನ್ ಡೌನ್ ಆಗುತ್ತೆ. ಅಡ್ಮಿಷನ್ ಡೌನ್ ಮಾಡ್ಕೊಂಡು ತೊಗೊಂಡೋಗಿ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ ಹೋಗಿ ಸಬ್ಮಿಟ್ ಮಾಡಿಕೊಂಡು ನೀವು ರಿಪೋರ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಈ ವಿಂಡೋ ಓಪನ್ ಆತಲ್ವಾ, ಇಲ್ಲಿ ಕರೆಕ್ಟಾಗಿ ಓದಿ. ಅವರು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಓಕೆ, ಚಾಯ್ಸ್ 1 ಅಂದರೆ ನಿಮ್ಗೆ ಹೇಳ್ತೀನಿ ಫಸ್ಟು. ಚಾಯ್ಸ್ 1 ಅಂದರೆ ಏನಂದರೆ, ನಾವು 100% ಸ್ಯಾಟಿಸ್ಫೈಡು, ಇದೇ ಕಾಲೇಜು, ನಾನು ಇದೇ ಕಾಲೇಜ್ ಹೋಗಕ್ಕೆ ರೆಡಿ ಇದ್ದೀನಿ, ನೆಕ್ಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ನಂಗೆ ಇದೇ ಕಾಲೇಜು ನಂಗೆ ಇಷ್ಟ ಆಗಿದೆ, ನಾನು ಈ ಬ್ರಾಂಚು ಇಷ್ಟ ಆಗಿದೆ, ನಾನು ಇಲ್ಲೇ ಹೋಗ್ತೀನಿ ಅಂತ ಅರ್ಥ. ಸೊ ನೀವು ಅಲ್ಲಿ ಪೇಮೆಂಟ್ ಮಾಡಿಕೊಂಡು ಚಾಯ್ಸನ್ನು ಪೇಮೆಂಟ್ ಮಾಡಿಕೊಂಡು ಚಾಯ್ಸ್ 1 ಆದ ತಕ್ಷಣ ನಿಮಗೆ ಪೇಮೆಂಟ್ ಚಲನ್ ಡೌನ್ ಆಗುತ್ತೆ. ಚಲನ್ ಪೇಮೆಂಟ್ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ವಿದಿನ್ 6 to 8 ಅವರಲ್ಲಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಅಡ್ಮಿಷನ್ ಡೌನ್ ಆಗುತ್ತೆ. ಸೇಮ್ ಇಲ್ಲೇ ಲಿಂಕು, ಅಡ್ಮಿಷನ್ ಡೌನ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ನ ತೊಗೊಂಡು ನೀವು ಯಾವ ಕಾಲೇಜ್ ಸಿಕ್ಕಿದ್ರೋ ಆ ಕಾಲೇಜ್ ಹೋಗಿ ನಿಮ್ಮದು ಡಾಕ್ಯುಮೆಂಟ್ಸು ಸೆಟ್ಸು, ಒಂದು ನೀವೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ, ಆ ಒರಿಜಿನಲ್ ಡಾಕ್ಯುಮೆಂಟ್ಸು ಪ್ಲಸ್ ಒಂದು 3 to 4 ಸೆಟ್ಸು ಅಟೆಸ್ಟೇಷನ್ ಮಾಡಿಕೊಂಡು ಹೋಗಿ ಅಲ್ಲಿ ಒಂದು ಇಸ್ಕೋತಾರೆ ಅವರು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರೇ ತೊಗೋತಾರೆ. ಓಕೆ, ಇದು ಚಾಯ್ಸ್ 1. ಚಾಯ್ಸ್ 2 ಅಂದರೆ ಏನಂದರೆ, ನಾನು ಹೋಲ್ಡ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಿಮಗೆ 20 ಈಗ ಸಿಕ್ಕಿರೋ ಕಾಲೇಜು 20 ಇತ್ತು. ಇಲ್ಲಿ ನೋಡಿ, ನಾನು ಈಗ ಯೋಚನೆ ಮಾಡ್ತಾ ಇರೋದಂದರೆ, ಇದು ಪ್ರಯಾರಿಟಿ ನಂಬರು ನಂಗೆ ಸಿಕ್ಕಿದ್ದು 133 ಅಂತ ಅರ್ಥ. 133 ಸಿಕ್ಕಿದ್ದು, ಅದ್ರ ಮೇಲೆ ಕಾಲೇಜ್ನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ವೇಟ್ ಮಾಡ್ತೀನಿ ಅಂತ ಅರ್ಥ. ಸೊ 122 ಹಾಗೆ ಇರುತ್ತೆ. ನಮ್ಮದು 123 ಸಿಕ್ಕಿರೋದು, 122 ಹಾಗೆ ಇರುತ್ತೆ. ಆ ಕಾಲೇಜಲ್ಲಿ ಯಾವುದು ಸಿಗಲಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ ಅಂತ ಅರ್ಥ. ಇನ್ ಕೇಸ್ ಅದು ಸಿಕ್ಕರೆ ಇದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಏನು ಸಿಕ್ಕಿರಲ್ಲ ಕಾಲೇಜು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ಮೇಲೆ ಕಾಲೇಜ್ ಸಿಗುತ್ತೆ. ಓಕೆ, ಚಾಯ್ಸ್ 2 ಚಾಯ್ಸ್ ಅಂದರೆ ನನಗೆ ಇದು ಯಾವುದು ಇದು ಬೇಡ, ನನಗೆ ಸಿಕ್ಕಿರೋ ಕಾಲೇಜ್ ಬೇಡ, ನಾಟ್ ಇಂಟ್ರೆಸ್ಟೆಡು, ನಾನು ರಿಮೈನಿಂಗ್ ಎಲ್ಲ ಕಾಲೇಜ್ನ ಟ್ರೈ ಮಾಡ್ತೀನಿ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತಿಲ್ಲ, ಓವರಾಲ್ ಕಾಲೇಜ್ ಇರುತ್ತೆ, ಈ ಕಾಲೇಜ್ ಅಂದರೆ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ರೌಂಡ್ಗೆ, ಸೆಕೆಂಡ್ ರೌಂಡ್ಗೆ. ಸೊ ಓಕೆ, ಸೊ ಸೆಕೆಂಡ್ ರೌಂಡಲ್ಲಿ ನೀವು ಮಾಡಿಫಿಕೇಷನ್ ಮಾಡ್ಕೋಬೋದು. ಏನೇ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಲ್ಲ, ಮಾಡಿಫಿಕೇಷನು ಮತ್ತು ಓನ್ಲಿ ನಂಬರ್ ಇಂಟರ್ಚೇಂಜ್ ಮಾಡ್ಕೋಬೋದು. ಕಾಲೇಜನ್ನು ಆ್ಯಡ್ ಮಾಡೋಕ್ಕೆ ಬರೋಲ್ಲ, ಇಷ್ಟೇ. ಚಾಯ್ಸ್ ಬರೋ ಅಂದರೆ ನಾನು ಎಕ್ಸಿಟ್ ಆಗ್ತೀನಿ, ನನಗೆ ಯಾವುದು ಬೇಡ, ನಾನು ಕ್ವಿಟ್ ಮಾಡ್ತೀನಿ, ಈ ಆಪ್ಷನ್ ಎಂಟ್ರಿನೇ ಕ್ವಿಟ್ ಮಾಡ್ತೀನಿ, ನಾನು ನೆಕ್ಸ್ಟ್ ರೌಂಡ್ ಏನು ಪಾರ್ಟಿಸಿಪೇಟ್ ಮಾಡಲ್ಲ, ನಾನು ಬೇರೆ ಕಡೆ ಎಲ್ಲ ಹೋಗ್ತೀನಿ ಅಂತ ಅರ್ಥ. ಓಕೆ, ಸೊ ನಾನಿಲ್ಲಿ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಓಕೆ, ಹೋಲ್ಡ್ ಮಾಡ್ತಾಯಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿಕೊಂಡು. ಓಕೆ, ಚಾಯ್ಸ್ 2 ನಾನು ಹೋಲ್ಡ್ ಮಾಡಿಕೊಂಡು ಅದಾದಮೇಲೆ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಒಂದು ಕ್ವಶನ್ ಕೂಡ ಬರುತ್ತೆ, ಆರ್ ಯು ಶೋರ್ ಸೆಲೆಕ್ಟಿಂಗ್ ಚಾಯ್ಸ್ 2 ಅಂತಿದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಚಾಯ್ಸ್ 2 ಇನ್ ದ ಪರ್ಸನ್ ಪಾರ್ಟಿಸಿಪೇಟ್ಸ್ ಇನ್ ಸೆಕೆಂಡ್ ಟು ಗೆಟ್ ದ ಬೆಟರ್ ಸೀಟ್ಸ್. ಸೊ ಅದಕ್ಕೋಸ್ಕರ ನಾನು ಕನ್ಫರ್ಮ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಕನ್ಫರ್ಮ್ ಆಯ್ತು. ಈಗ ನಾನು ಕನ್ಫರ್ಮ್ ಮಾಡ್ತೇನೆ, ನಂಗೆ ಚಾಯ್ಸ್ 2ನೇ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಚಾಯ್ಸ್ 2ನ ರೆಡಿ ಇದ್ದೀನಿ. ಸೊ ನಾನು ನಿಮ್ಗೆ ಯಾವ ಚಾಯ್ಸ್ ಬೇಕಲ್ಲ ಕರೆಕ್ಟಾಗಿ ಕುಂತು ಯೋಚನೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 2 ಆದಮೇಲೆ ಇಷ್ಟೇ ನಿಮ್ಮದು. ಓಕೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋದು, ವೇಟ್ ಮಾಡಬೇಕು, ಇನ್ನು ಸೆಕೆಂಡ್ ರೌಂಡ್ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ಮೇಲೆ ಕಾಲೇಜು. ಸೊ ಇಲ್ಲಿ ಬಂದು ನೋಡಿ, ಸೊ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 2 ಅಂತ ಬಂತು. ಓಕೆ, ನಾನು ಪ್ರಿಂಟ್ ಮಾಡ್ಕೊಳ್ಳಿದ್ನ ಚಾಯ್ಸ್ನ. ಓಕೆ, ಇದೊಂದು PDF ಡೌನ್ಲೋಡ್ ಆಗುತ್ತೆ, ಆ PDF ಡೌನ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅಷ್ಟೇ. ಚಾಯ್ಸ್ 2 ಮಾಡಿದವರು, ಚಾಯ್ಸ್ 1 ಮಾಡಿದವ್ರು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಚಾಯ್ಸ್ 1 ಮಾಡಿದವ್ರು. ಓಕೆ, ಸೊ ಈಗ ಡೌನ್ ಆಯಿತು. ಓಕೆ, ಡೌನ್ ಆಗಿದೆ. ಸೊ ಇದು ಆಪ್ಷನ್ನು ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 2 ಇಸ್ ಅ ಫೈನಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕ್ಲಾರಿಟಿ ಇರಲಿ, ಇಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಿಂಪಲ್ ಪ್ರೊಸೀಜರ್ ಇದೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಚಾಯ್ಸ್ 1 ಆದ ತಕ್ಷಣ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ.